ಚಿನ್ನೇನು ಏನೋ ತಗೊಂಡು ಹೋಗೋದು, ಗಾಡಿಯಲ್ಲಿ ತಗೊಂಡು ಹೋಗೋದು ನೋಡಿದ್ದೀನಿ, ತಲ್ವ ಗಾಡಿಯಲ್ಲಿ ತಗೊಂಡು ಹೋಗೋದು ನಾನು ಕನ್ನಡ ನೋಡಿರುವಂತ ಹೇಳಿದ್ದೇನೆ. ನೀವು 2 ನೋಡಿದಲ್ಲ, ಹಾಗೆ ಹೇಳಿದ್ರೆ 3 ಹೇಳಿದ್ರಲ್ಲ ಅಂತ ಹೇಳಿದ್ರೆ ನಾವೇನಾದ್ರೂ ಯಾರಾದ್ರೂ ಹೇಳಿಕೊಟ್ಟದನ್ನು ಹೇಳ್ತೀವ ಅನ್ನೋ ಒಂದು ರೀತಿಯನ್ನು ನಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಕ್ ಬರ್ತಾರಲ್ಲ ಅವ್ರನ್ನ ಆ ಪ್ರಶ್ನೆ ಮಾಡ್ಲಿ ನೋಡು. ಧರ್ಮಸ್ಥಳ ಧರ್ಮಸ್ಥಳದಾಗ ನೀವು SID ಹೋಗಿ ಹೇಳು ಅಂದ್ರೆ ನಮ್ಮನ್ನ ಆ ಕಡೆ ಈ ಕಡೆ ನೆಲೆಸಿ ಏನ್ರಿ ನಿಮ್ದು ಒಂದೇ ಕೆಲಸನ ಕಂಪ್ಲೇಂಟ್ ಕೊಡೋದು. ನಮ್ದು ಕೆಲಸ ಇರೋದು ಯಾವುದು 39/25 ಅದೊಂದು ಮಾತ್ರ ನಮ್ಗೆ ಇರೋದು ಚಿಹ್ನೆ ಎಂದು. ನಿಮ್ದೆಲ್ಲ ಅದನ್ನ ಮಾಡಕ್ ಆಗಲ್ಲ. 15 days ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಎಲ್ಲ ಒಳ ಉಡುಪು, ಪೆಟಿಕೋಟು, ಸೀರೆ ಎಲ್ಲ ತೋರಿಸ್ತೇನೆ ಆಯ್ತಾ. ನಿಮ್ಗೆ ಯಾಕೆ ಬೇಕು? ನಿಮಗೆ ಮನೆ ಮಠ ಕಲ್ಕೋತೀರಾ ನೀವು. ಇಲ್ಲಿಗೆ ಬಿಟ್ರೆ ಒಳ್ಳೇದು. ನೀವು ನಿಮಗೆ ನಾನು DSP ಆಗಿ ಹೇಳ್ತಾ ಇಲ್ಲ, ಒಬ್ಬ ಸ್ನೇಹಿತನಾಗಿ ಹೇಳ್ತಿದ್ದೇನೆ ಅಂತ ಎದುರಿಸಿದ್ರು ನಮ್ಮನ್ನು. ಅಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು ನಡೆಯೋಲ್ಲ ಅಂತ ನಮಗೆ ಆಯ್ತು. ಮತ್ತೆ ಕೋರ್ಟ್ ಮುಖಾಂತರ ನೋಡೋಣ ಅಂತ ನಾವು ಹೋದ್ವಿ. ಈಗ ನಾನೇ SID ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಕೂಡ ಅದೇ ನನ್ನ ಕಂಪ್ಲೇಂಟ್. ಚಿನ್ನೇನು ಏನೋ ತಗೊಂಡು ಹೋಗೋದು, ಗಾಡಿಯಲ್ಲಿ ತಗೊಂಡು ಹೋಗೋದು ನೋಡಿದ್ದೀನಿ, ತಲ್ವ ಗಾಡಿಯಲ್ಲಿ ತಗೊಂಡು ಹೋಗೋದು ನಾನು ಕನ್ನಡ ನೋಡಿರುವಂತ ಹೇಳಿದ್ದೇನೆ. ಮಾಧ್ಯಮದವರು ನನ್ನನ್ನೇ ತಿರುಗಿಸಿ ಪ್ರಶ್ನೆ ಅದನ್ನೇ ಮಾಡ್ತಿದ್ದಾರೆ. ನೀವು 2 ನೋಡಿದಲ್ಲ, ಹಾಗೆ ಹೇಳಿದ್ರೆ 3 ಹೇಳಿದ್ರಲ್ಲ ಅಂತ ಹೇಳಿದ್ರೆ ನಾವೇನಾದ್ರೂ ಯಾರಾದ್ರೂ ಹೇಳಿಕೊಟ್ಟದನ್ನು ಹೇಳ್ತೀವ ಅನ್ನೋ ಒಂದು ರೀತಿಯನ್ನು. ಈಗ ನಾವ್ ಹೇಳೋದು ನಮ್ಮ ಹತ್ರ ಪ್ರಶ್ನೆ ಕೇಳಲಿ, ನಾವು ಏನು ಸತ್ಯದ ಅದನ್ನೇ ಹೇಳೋರು, ನಮಗೇನಾದ್ರೂ ಭಯ ಇಲ್ಲ. ಹಾಗಂತೇಳಿ ನಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಕ್ ಬರ್ತಾರಲ್ಲ ಅವ್ರನ್ನ ಆ ಪ್ರಶ್ನೆ ಮಾಡ್ಲಿ ನೋಡು. ಮಾಡ್ಲಿ ಅಲ್ವಾ? ಮಾಡಲ್ಲ ಅವರನ್ನು. ಹಾಗಾದ್ರೆ ಅವರಿಗೆ ಬೇಕಾದದ್ದು ನಮ್ಮನ್ನೇನಾದ್ರೂ ಮಾಡಿ ತಿರುಗಿಸಿ ನಮ್ಮ ತೇಜೋವಧೆ ಮಾಡುವಂತ ಕೆಲಸನೇ ಮಾಧ್ಯಮದವರು ಕೂಡ ಮಾಡ್ತಿದ್ದಾರೆ. ಈಗ SIT ಅವರು ಮೊನ್ನೆ ನೀವು ವಿಚಾರಣೆಗೆ ಹೋದಾಗ ಅಲ್ಲಿ ಏನೋ ನಿಮಗೆ ಈಗ ಜಯಂತ್ ಅವರಿಗೆ ಹಲ್ಲೆ ಮಾಡಿದ್ರು, ನಿಮಗೆ ಆ ಥರ ಏನಾದರೂ ಬೈಯುವಂಥದ್ದು ಏನಾದರೂ ಮಾಡಿದ್ರ? ನಾವು ಹೋದಾಗ ಮೊದಲ ದಿವಸ ಅಂಥದ್ದೇನು ನಮಗೆ ನಡೀಲಿಲ್ಲ. ಫಸ್ಟಿಗೆಲ್ಲ ನಮಗೆ ಚೆನ್ನಾಗಿ ಮಾತಾಡಿಸಿದ್ರು. ಒಂದು 7ನೇ ಸಾರಿ ನಾನು ಹೋದಾಗೇನು ನನಗೆ ಫಸ್ಟಿಗೆ ನಮ್ಮ ಅಲ್ಲಿ SP ಸಾಹೇಬ್ರೆ ನಮ್ಮನ್ನು ಒಂಥರ ಎದುರಿಸೋ ರೀತಿ. 7 ದಿವಸ ನೀವು ಹೋಗಿದ್ರಾ? ನಾನು ಒಟ್ಟಿಗೆ ಅಂತ ಕಂಟಿನ್ಯೂ ಅಲ್ಲ, ಬಿಟ್ಟು 7 ಸತಿ ಹೋಗಿದ್ದೇನೆ ಕಂಪ್ಲೇಂಟ್ ವಿಚಾರದಲ್ಲಿ. 2 ದಿವಸ ಆಯ್ತಾ? ಎಷ್ಟೊತ್ತು ವಿಚಾರಣೆ? ಇಲ್ಲ, ನನಗೆ ಒಂದು 10 ಗಂಟೆ ಹೋದಾಗ ಒಂದು ಕೆಲವು ದಿವಸ 3 ದಿವಸ 3 ಗಂಟೆ. ನಂಗೆ ವಿಚಾರಣೆ ಇಲ್ಲ, ನಾನು ಕಂಪ್ಲೇಂಟ್ ಮಾತ್ರ, ನಾನು ಸಾಕ್ಷಿದಾರ ಅಷ್ಟೇ. ವಿಚಾರಣೆ ಏನು ಮಾಡೋ ವಿಚಾರ ಇರಲಿಲ್ಲ. ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ತಗೊಳಕ್ಕೆ ಇಂದ ಮುಂದೆ ನೋಡೋರಲ್ಲಿ SID ಅಲ್ಲಿ. ಧರ್ಮಸ್ಥಳದಾಗ ನೀವು SID ಹೋಗಿ ಹೇಳು ಅಂದ್ರೆ ನಮ್ಮನ್ನ ಆ ಕಡೆ ಈ ಕಡೆ ನೆಲೆಸಿ ಏನು ಸುಸ್ತಾಗ್ಬಿಟ್ಟು ಏನು ಕಂಪ್ಲೇಂಟ್ ಕೊಡೋದು ಬೇಡ ಅನ್ನೋ ಮಟ್ಟಿಗೆ ನಿಲ್ತಾರೆ ಅನ್ನೋ ಒಂದು ಭಾವನೆ ಅವರಿಗೆ. ಬೈಯುವಂಥದ್ದು ಏನಾದ್ರು ನಡೀತಾ? ಕೊನೆಯ ದಿವಸ ಒಂದು ದಿವಸ ಆಯ್ತು, SP ಸರ್ DSP ಅವರು SP ಸರ್ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಏನ್ರಿ ನಿಮ್ದು ಒಂದೇ ಕೆಲಸನ ಕಂಪ್ಲೇಂಟ್ ಕೊಡೋದು. ನಮ್ದು ಕೆಲಸ ಇರೋದು ಯಾವುದು 39/25 ಅದೊಂದು ಮಾತ್ರ ನಮ್ಗೆ ಇರೋದು ಚಿಹ್ನೆ ಎಂದು. ನಿಮ್ದೆಲ್ಲ ಅದನ್ನ ಮಾಡಕ್ ಆಗಲ್ಲ. ಅವನಿಗೆ ಸಂಬಂಧಪಟ್ಟಿರುವಂತ ವಿಚಾರ ನನಗೆ ಕೊಟ್ಟಿರುವಂತ ಕಂಪ್ಲೇಂಟ್ ಸರ್, ಅದನ್ನ ತಗೊಳ್ಳೇಬೇಕು ನೀವು. ಅವ್ರು SIT ಆರ್ಡರ್ ಕಾಪಿ ಓದ್ಲಿಲ್ಲ. ನಾವು ನೀವು ಹೋಗಿ ಧರ್ಮಸ್ಥಳ ಕಂಪ್ಲೇಂಟ್ ಕೊಟ್ಟ ಆಗಿದೆ ಸರ್, ಈಗ ನೀವು ಇಲ್ಲೇ ತಗೋಬೇಕಂತ ಹೇಳಿದೆ. ಅಷ್ಟು ಹೇಳಿದ ಮೇಲೆ ಸ್ವಲ್ಪ ತಣ್ಣಗಾಗಿ ಅವ್ರದ್ದು ಹೇಳಿದ್ರು ಅವ್ರಿಗೊಂದು ಹಿಂಬರ ಕೊಡಿ ಅಂತ. ಅಷ್ಟೊತ್ತಿನಲ್ಲಿ DSP ಒಬ್ರು ಬರ್ತಾರೆ. DSP ಅವ್ರು ಬಂದವರು ಅವ್ರು ನಮ್ಮ ಎದುರಿಸೋದು ಏನು ಕಂಪ್ಲೇಂಟ್ ಎಲ್ಲ ಹೇಳಿ ನಾವು ಇಂಥ ನೋಡಿದೀವಿ ಸರ್ ಅಂತ ಹೇಳಿ. 15 days ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಎಲ್ಲ ಒಳ ಉಡುಪು, ಪೆಟಿಕೋಟು, ಸೀರೆ ಎಲ್ಲ ತೋರಿಸ್ತೇನೆ ಆಯ್ತಾ. ನಿಮ್ಗೆ ಯಾಕೆ ಬೇಕು? ನಿಮಗೆ ಮನೆ ಮಠ ಕಲ್ಕೋತೀರಾ ನೀವು. ಏನ್ ನಾವು ಪೊಲೀಸರು ಸುಮ್ಮನಿದಾನೆ ಅನ್ಕೊಂಡಿದ್ದೀರಾ ನೀವು. ಇಲ್ಲಿಗೆ ಬಿಟ್ರೆ ಒಳ್ಳೇದು. ನೀವು ನಿಮಗೆ ನಾನು DSP ಆಗಿ ಹೇಳ್ತಾ ಇಲ್ಲ, ಒಬ್ಬ ಸ್ನೇಹಿತನಾಗಿ ಹೇಳ್ತಿದ್ದೇನೆ ಅಂತ ಎದುರಿಸಿದ್ರು ನಮ್ಮನ್ನು. ಸಾಮಾನ್ಯ ಅಂದ್ರೆ ಎಲ್ಲರೂ ಎದುರ್ಕೊಂಡು ನಮಗೊಂಥರ ಮಾತಾಡೋ ರೀತಿ ಒಂಥರ ಹೆದರಿಕೆ ರೀತಿ ಆಯ್ತು. ಆದ್ರೆ ನಮಗೆ ಸತ್ಯ ಅಂತ ಇದೆಯಲ್ಲ ನಮ್ಮ ಹತ್ರ, ಸತ್ಯ ಇರೋ ಮಟ್ಟಿಗೆ ನಮಗೆ ಭಯ ಇಲ್ಲ. ಆಮೇಲೆ ಇಲ್ಲ, ಅದೇ ಲಾಸ್ಟ್ ನಾವು ಹೋಗಿರುವಂತ ಮತ್ತೆ ಕಂಪ್ಲೇಂಟ್ ಅಂದ್ರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು ನಡೆಯೋಲ್ಲ ಅಂತ ನಮಗೆ ಆಯ್ತು. ಮತ್ತೆ ಕೋರ್ಟ್ ಮುಖಾಂತರ ನೋಡೋಣ ಅಂತ ನಾವು ಹೋದ್ವಿ. ಈಗ ಏನಾಯ್ತು ನಿಮ್ಮ ಕೋರ್ಟ್ ಮೂಲಕ? ಈಗ ಇಲ್ಲ, ಅದು ಹೈಕೋರ್ಟ್ ಅಲ್ಲಿ ಅವರು ಈಗ ನಾಗಪ್ರಸನ್ನ ಅವರು ಧಾರವಾಡ ಕೋರ್ಟಿಗೆ ಅಲ್ಲಿಂದ ಇದಾಗಿದ್ದಾರೆ, ಟ್ರಾನ್ಸ್ಫರ್ ಆಗಿದ್ದಾರೆ. ಮತ್ತೆ ಈಗ ಏನಾಗಿದೆ ಲಾಯರ್ ಏನಂತ ಮಂದಿ ಹೇಳಲಿಲ್ಲ. ಮತ್ತೆ ಒಂದ್ಸಲ ಅಪಿದಾವತ್ತು ಹಾಕಿದ್ವಿ, ಮತ್ತೆ ಇಲ್ಲಿ ನೋಡ್ಬೇಕು ಸರ್ ಏನಂತೇಳಿ.